ದಿವಂಗತ ಕಮರುಲ್ ಇಸ್ಲಾಂ ಸಾಹೇಬ್ರು ಮುಸ್ಲಿಂ ಲೀಗ್ನಿಂದ ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ನಾನು ಗುಲ್ಬರ್ಗವನ್ನ ಮಿನಿ ಪಾಕಿಸ್ತಾನ ಮಾಡುತ್ತೇನೆ ಅಂತಕ್ಕಂಥ ಉಲ್ಲಂಘನೆ ಮಾಡಿದ್ರು. ಅದಕ್ಕೆ ಸಾಕ್ಷಿ ಆಧಾರಗಳು ಕೂಡ ಇವೆ. ಕಲಬುರಗಿಯಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಸಾಹೇಬ್ರವರ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಆಗುತ್ತೆ. ಆ ಬೃಹತ್ ಪ್ರತಿಭಟನೆ ವಿಷಯ ಅಂತಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ರಾಘವ ಚೈತನ್ಯ ಶಿವಲಿಂಗ ಆ ಅಪಮಾನ ಮಾಡಿರ್ತಕ್ಕಂಥ ನಡೆಯನ್ನ ಖಂಡಿಸಿ ಆ ಮತ್ತೊಂದರನ್ನ ಆ ಗುಂಡಗಳನ್ನ ಬಂಧಿಸಬೇಕು, ಕೇಸ್ ಆಗ್ಬೇಕಂತ ಹೋರಾಟ ಆಯಿತು. ಕೇಸ್ ಪ್ರಕರಣ ಕೂಡ ಆಯಿತು. ಆ ಕೇಸನ್ನ ಇವತ್ತ ಕಾಂಗ್ರೆಸ್ ಸರ್ಕಾರ ಹಿಂಪಡೆದಿರ್ತಕ್ಕಂಥದ್ದನ್ನ ಖಂಡಿಸಿ ಮಾತನಾಡುವಂತ ಸಂದರ್ಭದಲ್ಲಿ ದತ್ತಾತ್ರೇಯ ಪಾಟೀಲ್ ರೇವರವರು ಒಂದು ವಾಕ್ಯವನ್ನ ಉಲ್ಲೇಖನ ಮಾಡಿದ್ರು. ಅಪ್ಪುಗೌಡರ ವಿರುದ್ಧ FIR ಖಂಡನೆಯನ್ನ ಖಂಡಿಸಿ ಇಂದು ನಾವು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ. ಕೋಮುವಾದ ದ್ವೇಷ ಭಾಷಣ ಆಗುತ್ತೆ ಅಂತಕ್ಕಂಥದ್ದು ತಿಳಿತಾ ಇಲ್ಲ. ಆದರೆ ಒಂದು ಕಾಲಘಟ್ಟದಲ್ಲಿ ಇದೇ ಕಲಬುರಗಿ ನಗರದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಗೋಡೆಗಳ ಮೇಲೆ ಬರೆದಿರ್ತಕ್ಕಂಥ ಪ್ರಕರಣವನ್ನ FIR ಮಾಡಿಲ್ಲ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬಣ್ಣ ಹಚ್ಚುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಈ ನಡೆ ಸರಿಯಲ್ಲ. ವಿಶೇಷವಾಗಿ ಏನು ಇವತ್ತು ಅಪ್ಪುಗೌಡರ ವಿರುದ್ಧ ಪ್ರಕರಣ ದಾಖಲಿಸುವ ಸಂದರ್ಭದಲ್ಲಿ ಬಹಳಷ್ಟು ಜನ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಕಾನೂನು ತಲೆ ಬಾಗಿಲ್ಲ. ಒಂದು ಯಾವುದೇ ವಿತೌಟ್ ಪರ್ಮಿಷನ್, ಅನುಮತಿ ಇಲ್ಲಾರ್ದೇನೆ ಒಂದೊಂದು ಬೈಕ್ ಮೇಲೆ 3 ಜನ ಬಂದರು. ಅನುಮತಿ ತಗೊಂಡಿಲ್ಲ. ಇದು ಕಾನೂನು ಉಲ್ಲಂಘನೆ ಅಲ್ವಾ? ಅವ್ರ ಮೇಲೆ ಯಾವ ಪ್ರಕರಣ ದಾಖಲಿಸ್ರಿ? ಇದು ಇವತ್ತು ಕಾಂಗ್ರೆಸ್ನವರು ನೀವು ಏನಪ್ಪಾ ಅಂದರೆ ಹಿಂದೂ ಮುಸ್ಲಿಮರ ಮಧ್ಯೆ ಜಗಳ ಹೊರಿಸುವಂತ ಕೆಲಸವನ್ನ ಮಾಡಕ್ ಹೋಗ್ಬೇಡಿ. ಇವತ್ತು ಉತ್ತರ ಮತಕ್ಷೇತ್ರದಲ್ಲಿ ಏನು ಮೇಡಮ್ ಅವ್ರ ಅದರ ಶಾಸಕಿ, ಅವರು ಇಲ್ಲಿ ಅಭಿವೃದ್ಧಿ ಕೆಲಸ ಏನು ಮಾಡಿಲ್ಲ, ಡೆವಲಪ್ಮೆಂಟ್ ವರ್ಕೇ ಮಾಡಿಲ್ಲ. ಜನ ಎಲ್ಲ ಜನ ನಾರ್ತ್ ನಲ್ಲಿ ಜನ ಇವತ್ತು ಬಹಳಷ್ಟು ಪಕ್ಷಿತ ಪಡ್ಲತ್ತಾರೆ, ಹೆಂಗಪ್ಪ ಆರ್ಸ್ ತಂದೆ ಇದ್ದವರಿಗೆ ಅಂತ. ನೀವು ಇದನ್ನ ಮರೆಮಾಚಲಿಕ್ಕೆ ಮುಗ್ಧರನ್ನ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಇದು ಕಲಬುರಗಿಯಲ್ಲಿ ಇವತ್ತು ಇಡೀ ಹಿಂದೂ ಸಮಾಜ, ವಿಶೇಷವಾಗಿ ಕುರುಬ ಸಮಾಜ ಕೂಡ ಅಪ್ಪುಗೌಡರ ಜೊತೆ ನಾವು ನಿಲ್ತೇವೆ. ಅಪ್ಪುಗೌಡರ ವಿರುದ್ಧವಾಗಿ ಏನು ಪ್ರಕರಣ ದಾಖಲಿಸಿದ್ರಿ ಇದನ್ನ ಕೂಡಲೇ ಸರ್ಕಾರ ಹಿಂಪಡೆಯಬೇಕು. ಇಲ್ಲದೇ ಇದ್ರೆ ಮುಂಬರುವ ದಿನದಲ್ಲಿ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆಯನ್ನ ಈ ಮೂಲಕ